ನಮಸ್ಕಾರ ಎಲ್ಲರಿಗೂ. ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ಮೂರನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಮೊದಲನೇದು ಬಿ. ಬಿ ಅನ್ನುವ ಕ್ರಿಯಾಪದಕ್ಕೆ ಪ್ರೆಸೆಂಟ್ ಫಾರ್ಮಲ್ಲಿ ಮೂರು ರೂಪಗಳಿದ್ದಾವೆ. ಅವು ಬಿ, ಈಸ್, ಆಮ್ ಹಾಗೂ ಆರ್. ಬಿಯ ಪಾಸ್ಟ್ ಫಾರ್ಮ್ ವಾಸ್ ಹಾಗೂ ವರ್ ಎರಡು ರೂಪಗಳು. ಬಿಯ V3 ಫಾರ್ಮ್ ಬೀಯಿಂಗ್ ಹಾಗೂ ಬಿಯ ING ಫಾರ್ಮ್ ಬೀಯಿಂಗ್. ಈ ಬಿ ಅನ್ನುವ ಕ್ರಿಯಾಪದಕ್ಕೆ ಎಸ್ ರೂಪ ಇಲ್ಲ. ಸರಿನಾ? ಬನ್ನಿ ಈಗ ಇವೆಲ್ಲದರದ್ದು ಉದಾಹರಣೆ ನೋಡೋಣ. ಮೊದಲು ದಿಸ್ ಕ್ಯಾನ್ ಬಿ ಡನ್ ಈಸಿಲಿ, ಅಂದರೆ ಇದನ್ನು ಸುಲಭವಾಗಿ ಮಾಡಬಹುದು. ದಿಸ್ ಕ್ಯಾನ್ ಬಿ ಡನ್ ಈಸಿಲಿ. ಇಲ್ಲಿ ಬಿ ಕ್ರಿಯಾಪದದ ಮೊದಲ ರೂಪವನ್ನು ಬಳಕೆ ಮಾಡಲಾಗಿದೆ. ಆಯ್ತಾ? ನೆಕ್ಸ್ಟ್, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನು ನನ್ನ ಪ್ರಾಣ ಸ್ನೇಹಿತ. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಇಲ್ಲಿ ಈಸ್ ಅನ್ನೋದರ ಬಳಕೆಯಾಗಿದೆ. ಐ ಆಮ್ ರಾಹುಲ್ ಕುಮಾರ್. ನಾನು ರಾಹುಲ್ ಕುಮಾರ್. ಐ ಆಮ್ ರಾಹುಲ್ ಕುಮಾರ್. ಇಲ್ಲಿ ಆಮ್ ಬಳಕೆಯಾಗಿದೆ. ಹಾಗೂ ವಿ ಆರ್ ಹೆಲ್ಪ್ಲೆಸ್ ನೌ. ನಾವೀಗ ಅಸಹಾಯಕರಾಗಿದ್ದೇವೆ. ವಿ ಆರ್ ಹೆಲ್ಪ್ಲೆಸ್ ನೌ. ಇಲ್ಲಿ ಆರ್ ಬಳಕೆಯಾಗಿದೆ. ಸರಿನಾ? ನೆಕ್ಸ್ಟ್, ರೇಷ್ಮಾ ವಾಸ್ ಇನ್ ಹುಬ್ಬಳ್ಳಿ ಲಾಸ್ಟ್ ವೀಕ್. ರೇಷ್ಮಾ ಕಳೆದ ವಾರ ಹುಬ್ಬಳ್ಳಿಯಲ್ಲಿದ್ದರು. ರೇಷ್ಮಾ ವಾಸ್ ಇನ್ ಹುಬ್ಬಳ್ಳಿ ಲಾಸ್ಟ್ ವೀಕ್. ಇಲ್ಲಿ ವಾಸ್ ಅನ್ನುವಂಥದ್ದು ಬಿ ಕ್ರಿಯಾಪದದ ಪಾಸ್ಟ್ ರೂಪ. ದೇ ವರ್ ಅಟ್ ಸ್ಕೂಲ್ ಯೆಸ್ಟರ್ಡೇ. ಅವರು ನಿನ್ನೆ ಶಾಲೆಯಲ್ಲಿ ಇದ್ದರು. ದೇ ವರ್ ಅಟ್ ಸ್ಕೂಲ್ ಯೆಸ್ಟರ್ಡೇ. ಇಲ್ಲಿ ವರ್ ಬಂದಿದೆ. ಇದು ವರ್ಬಿನ ಎರಡನೇ ರೂಪ. ರವಿ ಹ್ಯಾಡ್ ಬೀನ್ ಫ್ರೆಂಡ್ಲಿ ಟು ಮೀ. ರವಿ ನನ್ನೊಂದಿಗೆ ಸ್ನೇಹದಿಂದ ಇದ್ದ. ರವಿ ಹ್ಯಾಡ್ ಬೀನ್ ಫ್ರೆಂಡ್ಲಿ ಟು ಮೀ. ಇಲ್ಲಿ ಬೀನ್ ಬಿ ವರ್ಬಿನ ಮೂರನೇ ರೂಪ. ಇನ್ನು ಐ ಡಿಸ್ಲೈಕ್ ಬೀಯಿಂಗ್ ಅವೇ ಫ್ರಮ್ ಮೈ ಫ್ಯಾಮಿಲಿ. ನನ್ನ ಕುಟುಂಬದಿಂದ ದೂರ ಇರುವುದು ನನಗೆ ಇಷ್ಟವಿಲ್ಲ. ಐ ಡಿಸ್ಲೈಕ್ ಬೀಯಿಂಗ್ ಅವೇ ಫ್ರಮ್ ಮೈ ಫ್ಯಾಮಿಲಿ. ಇಲ್ಲಿ ಬೀಯಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್, ಬೀಟ್ ಅಂದರೆ ಹೊಡೆ ಅಥವಾ ಬಡಿ. ಬೀಟ್ V1 ರೂಪ. ಬೀಟ್ನ V2 ರೂಪ ಬೀಟ್, V3 ರೂಪ ಬೀಟನ್, ಎಸ್ ರೂಪ ಬೀಟ್ಸ್ ಹಾಗೂ ING ರೂಪ ಬೀಟಿಂಗ್. ಆಯ್ತಾ? ಪ್ಲೀಸ್ ಡೋಂಟ್ ಬೀಟ್ ಮೀ. ದಯವಿಟ್ಟು ನನ್ನನ್ನು ಹೊಡೆಯಬೇಡಿ. ಪ್ಲೀಸ್ ಡೋಂಟ್ ಬೀಟ್ ಮೀ. ಇಲ್ಲಿ ಬೀಟ್ ವರ್ಬಿನ ಮೊದಲ ರೂಪ. ಯೆಸ್ಟರ್ಡೇ ಹಿಸ್ ಟೀಚರ್ ಬೀಟ್ ಹಿಮ್. ನಿನ್ನೆ ಅವನ ಶಿಕ್ಷಕ ಅವನನ್ನು ಹೊಡೆದರು. ಯೆಸ್ಟರ್ಡೇ ಹಿಸ್ ಟೀಚರ್ ಬೀಟ್ ಹಿಮ್. ಇಲ್ಲಿ ಬೀಟ್ ವರ್ಬಿನ ಎರಡನೇ ರೂಪ. ಶಿ ವಾಸ್ ಬೀಟನ್ ವಿತ್ ಅ ಮೆಟಲ್ ಬಾರ್. ಆಕೆಗೆ ಲೋಹದ ಕಂಬಿಯಿಂದ ಹೊಡೆಯಲಾಗಿದೆ. ಶಿ ವಾಸ್ ಬೀಟನ್ ವಿತ್ ಅ ಮೆಟಲ್ ಬಾರ್. ಇಲ್ಲಿ ಬೀಟನ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಮೈ ಸ್ಟೆಪ್ ಫಾದರ್ ಆಲ್ವೇಸ್ ಬೀಟ್ಸ್ ಮೀ. ನನ್ನ ಮಲತಂದೆ ಯಾವಾಗಲೂ ನನ್ನನ್ನು ಹೊಡೆಯುತ್ತಾರೆ. ಮೈ ಸ್ಟೆಪ್ ಫಾದರ್ ಆಲ್ವೇಸ್ ಬೀಟ್ಸ್ ಮೀ. ಇಲ್ಲಿ ಬೀಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಹಿ ವಾಸ್ ಬೀಟಿಂಗ್ ಹಿಸ್ ಡ್ರಮ್ಸ್. ಅವನು ತನ್ನ ಡೋಲುಗಳನ್ನು ಬಾರಿಸುತ್ತಿದ್ದನು. ಹಿ ವಾಸ್ ಬೀಟಿಂಗ್ ಹಿಸ್ ಡ್ರಮ್ಸ್. ಇಲ್ಲಿ ಬೀಟಿಂಗ್ ಅಂದರೆ ಬಾರಿಸುವುದು. ಬೀಟಿಂಗ್ ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್, ಬಿಕಮ್. ಬಿಕಮ್ ಅಂದರೆ ಆಗು. ಬಿಕಮ್ ವರ್ಬಿನ ಮೊದಲ ರೂಪ. ಬಿಕಮ್ನ ಎರಡನೇ ರೂಪ ಬಿಕೇಮ್ ಹಾಗೂ ಬಿಕಮ್ನ ಮೂರನೇ ರೂಪ ಬಿಕಮ್. ಇಲ್ಲಿ ನೋಡಿ, ಮೊದಲ ರೂಪ ಹಾಗೂ ಮೂರನೇ ರೂಪ ಒಂದೇ, ಬಿಕಮ್ ಅಂತ. ಎರಡನೇ ರೂಪ ಮಾತ್ರ ಬಿಕೇಮ್. ಸರಿನಾ? ಬಿಕಮ್ನ ಎಸ್ ರೂಪ ಬಿಕಮ್ಸ್ ಹಾಗೂ ING ರೂಪ ಬಿಕಮಿಂಗ್. ವಿ ಬಿಕಮ್ ಹೆಲ್ದಿ ಬೈ ಮೀನ್ಸ್ ಆಫ್ ಗುಡ್ ಹ್ಯಾಬಿಟ್ಸ್. ಒಳ್ಳೆಯ ಅಭ್ಯಾಸಗಳಿಂದ ನಾವು ಆರೋಗ್ಯವಂತರಾಗುತ್ತೇವೆ. ವಿ ಬಿಕಮ್ ಹೆಲ್ದಿ ಬೈ ಮೀನ್ಸ್ ಆಫ್ ಗುಡ್ ಹ್ಯಾಬಿಟ್ಸ್. ಇಲ್ಲಿ ಬಿಕಮ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ.
ಹರೀಶ್ ಬಿಕೇಮ್ ಅ ಡಾಕ್ಟರ್ ಅಟ್ ದಿ ಏಜ್ ಆಫ್ 26. ಹರೀಶ್ 26ನೇ ವಯಸ್ಸಿನಲ್ಲಿ ವೈದ್ಯರಾದರು. ಹರೀಶ್ ಬಿಕೇಮ್ ಅ ಡಾಕ್ಟರ್ ಅಟ್ ದಿ ಏಜ್ ಆಫ್ 26. ಇಲ್ಲಿ ಬಿಕೇಮ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ವೆದರ್ ಹ್ಯಾಸ್ ಬಿಕಮ್ ಅ ಬಿಟ್ ವಾರ್ಮರ್ ಟುಡೇ. ಇಂದು ವಾತಾವರಣ ಸ್ವಲ್ಪ ಬೆಚ್ಚಗಾಗಿದೆ. ದ ವೆದರ್ ಹ್ಯಾಸ್ ಬಿಕಮ್ ಅ ಬಿಟ್ ವಾರ್ಮರ್ ಟುಡೇ. ಇಲ್ಲಿ ಬಿಕಮ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಅ ಸ್ಮಾಲ್ ಪ್ಲಾಂಟ್ ಬಿಕಮ್ಸ್ ಅ ಹ್ಯೂಜ್ ಟ್ರೀ ಒನ್ ಡೇ. ಚಿಕ್ಕ ಗಿಡ ಮುಂದೊಂದು ದಿನ ಬೃಹತ್ ಮರವಾಗುತ್ತದೆ. ಅ ಸ್ಮಾಲ್ ಪ್ಲಾಂಟ್ ಬಿಕಮ್ಸ್ ಅ ಹ್ಯೂಜ್ ಟ್ರೀ ಒನ್ ಡೇ. ಇಲ್ಲಿ ಬಿಕಮ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಹರ್ ಹೆಡ್ ಏಕ್ಸ್ ಆರ್ ಬಿಕಮಿಂಗ್ ಲೆಸ್ ಫ್ರೀಕ್ವೆಂಟ್. ಅವಳ ತಲೆನೋವು ಕಡಿಮೆ ಆಗುತ್ತಿದೆ. ಹರ್ ಹೆಡ್ ಏಕ್ಸ್ ಆರ್ ಬಿಕಮಿಂಗ್ ಲೆಸ್ ಫ್ರೀಕ್ವೆಂಟ್. ಇಲ್ಲಿ ಬಿಕಮಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಬಿಗಿನ್ ಅಂದರೆ ಪ್ರಾರಂಭಿಸು, ಶುರು ಮಾಡು, ಪ್ರಾರಂಭಿಸು, ಬಿಗಿನ್. ಬಿಗಿನ್ನ ಎರಡನೇ ರೂಪ ಬಿಗ್ಯಾನ್ ಹಾಗೂ ಮೂರನೇ ರೂಪ ಬಿಗನ್. ಇಲ್ಲಿ ಮೂರು ರೂಪಗಳು ಚೇಂಜ್. ಬಿಗಿನ್, ಬಿಗ್ಯಾನ್, ಬಿಗನ್. ಬಿಗಿನ್ನ ಎಸ್ ರೂಪ ಬಿಗಿನ್ಸ್ ಹಾಗೂ ING ರೂಪ ಬಿಗಿನಿಂಗ್. ವಾಟ್ ಟೈಮ್ ಡಸ್ ಇಟ್ ಬಿಗಿನ್? ಅದು ಯಾವ ಸಮಯಕ್ಕೆ ಪ್ರಾರಂಭವಾಗುತ್ತದೆ? ವಾಟ್ ಟೈಮ್ ಡಸ್ ಇಟ್ ಬಿಗಿನ್? ಇಲ್ಲಿ ಬಿಗಿನ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ದ ಓಲ್ಡ್ ವುಮನ್ ಬಿಗ್ಯಾನ್ ಟು ರೈಟ್ ಅ ಪೋಯಮ್. ಮುದುಕಿ ಕವಿತೆ ಬರೆಯತೊಡಗಿದಳು. ದ ಓಲ್ಡ್ ವುಮನ್ ಬಿಗ್ಯಾನ್ ಟು ರೈಟ್ ಅ ಪೋಯಮ್. ಇಲ್ಲಿ ಬಿಗ್ಯಾನ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ವೆಜಿಟೇಬಲ್ಸ್ ಹ್ಯಾವ್ ಬಿಗನ್ ಟು ಡಿಕೇ. ತರಕಾರಿಗಳು ಕೊಳೆಯಲು ಪ್ರಾರಂಭಿಸಿವೆ. ದ ವೆಜಿಟೇಬಲ್ಸ್ ಹ್ಯಾವ್ ಬಿಗನ್ ಟು ಡಿಕೇ. ಇಲ್ಲಿ ಬಿಗನ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ದ ಸ್ಟೋರಿ ಬಿಗಿನ್ಸ್ ವಿತ್ ದೇರ್ ಮ್ಯಾರೇಜ್. ಅವರ ಮದುವೆಯಿಂದ ಕಥೆ ಪ್ರಾರಂಭವಾಗುತ್ತದೆ. ದ ಸ್ಟೋರಿ ಬಿಗಿನ್ಸ್ ವಿತ್ ದೇರ್ ಮ್ಯಾರೇಜ್. ಇಲ್ಲಿ ಬಿಗಿನ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಪೇಂಟ್ ಈಸ್ ಬಿಗಿನಿಂಗ್ ಟು ಫ್ಲೇಕ್ ಆಫ್. ಬಣ್ಣ ಉದುರಲು ಪ್ರಾರಂಭಿಸಿದೆ. ದ ಪೇಂಟ್ ಈಸ್ ಬಿಗಿನಿಂಗ್ ಟು ಫ್ಲೇಕ್ ಆಫ್. ಇಲ್ಲಿ ಬಿಗಿನಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಫ್ಲೇಕ್ ಆಫ್ ಅಂದರೆ ಕಿತ್ತು ಬರುವಂಥದ್ದು. ಈಗ ಪೇಂಟ್ ಎಲ್ಲ ಕಿತ್ತು ಬರ್ತದೆ ನೋಡಿ, ಅದಕ್ಕೆ ಫ್ಲೇಕ್ ಆಫ್ ಅಂತೇಳಿ ಹೇಳ್ತಾರೆ. ಸರಿನಾ? ನೆಕ್ಸ್ಟ್ ಬೆಗ್. ಬೆಗ್ ಅಂದರೆ ಭಿಕ್ಷೆ ಬೇಡು. ಬೆಗ್ V1 ರೂಪ. ಬೆಗ್ನ V2 ರೂಪ ಬೆಗ್ಡ್, V3 ರೂಪ ಬೆಗ್ಡ್, ಎಸ್ ರೂಪ ಬೆಗ್ಸ್, ING ರೂಪ ಬೆಗ್ಗಿಂಗ್. ಸರಿನಾ? ಹಿ ಹ್ಯಾಡ್ ಟು ಬೆಗ್ ಮನಿ ಫ್ರಮ್ ಪಾಸರ್ಸ್ ಬೈ. ಅವನು ದಾರಿ ಹೋಕರಿಂದ ಹಣ ಭಿಕ್ಷೆ ಬೇಕಿತ್ತು. ಹಿ ಹ್ಯಾಡ್ ಟು ಬೆಗ್ ಮನಿ ಫ್ರಮ್ ಪಾಸರ್ಸ್ ಬೈ. ಇಲ್ಲಿ ಬೆಗ್ ಅಂದರೆ ಭಿಕ್ಷೆ ಬೇಡುವುದು, ವರ್ಬಿನ ಮೊದಲ ರೂಪ. ಪಾಸರ್ಸ್ ಬೈ ಅಂದರೆ ದಾರಿ ಹೋಕರು ಅಂತ ಅರ್ಥ. ಸರಿನಾ? ಶಿ ಬೆಗ್ಡ್ ಹಿಮ್ ನಾಟ್ ಟು ಗೋ. ಅವಳು ಹೋಗಬೇಡ ಎಂದು ಅವನನ್ನು ಬೇಡಿಕೊಂಡಳು. ಶಿ ಬೆಗ್ಡ್ ಹಿಮ್ ನಾಟ್ ಟು ಗೋ. ಬೆಗ್ಡ್ ಇಲ್ಲಿ V2 ರೂಪ. ದ ಜಡ್ಜ್ ವಾಸ್ ಬೆಗ್ಡ್ ಫಾರ್ ಮರ್ಸಿ. ನ್ಯಾಯಾಧೀಶರನ್ನು ಕರುಣಿಸುವಂತೆ ಯಾಚಿಸಲಾಯಿತು. ದ ಜಡ್ಜ್ ವಾಸ್ ಬೆಗ್ಡ್ ಫಾರ್ ಮರ್ಸಿ. ಇಲ್ಲಿ ಬೆಗ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಹರೀಶ್ ಬೆಗ್ಸ್ ಎವ್ರಿ ಒನ್ ಫಾರ್ ಮನಿ. ಹರೀಶ್ ಎಲ್ಲರ ಬಳಿಯೂ ಹಣಕ್ಕಾಗಿ ಬೇಡುತ್ತಾನೆ. ಹರೀಶ್ ಬೆಗ್ಸ್ ಎವ್ರಿ ಒನ್ ಫಾರ್ ಮನಿ. ಇಲ್ಲಿ ಬೆಗ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ್ಯಾಟ್ ಪರ್ಸನ್ ವಾಸ್ ಬೆಗ್ಗಿಂಗ್ ಯೆಸ್ಟರ್ಡೇ. ಆ ವ್ಯಕ್ತಿ ನಿನ್ನೆ ಭಿಕ್ಷೆ ಬೇಡುತ್ತಿದ್ದ. ದ್ಯಾಟ್ ಪರ್ಸನ್ ವಾಸ್ ಬೆಗ್ಗಿಂಗ್ ಯೆಸ್ಟರ್ಡೇ. ಇಲ್ಲಿ ಬೆಗ್ಗಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಬಿಹೇವ್ ಅಂದರೆ ವರ್ತಿಸು. ಬಿಹೇವ್ V1 ರೂಪ. ಬಿಹೇವ್ನ V2 ರೂಪ ಬಿಹೇವ್ಡ್, V3 ರೂಪ ಬಿಹೇವ್ಡ್, ಎಸ್ ರೂಪ ಬಿಹೇವ್ಸ್ ಹಾಗೂ ING ರೂಪ ಬಿಹೇವಿಂಗ್. ಆಯ್ತಾ? ವಿ ಹ್ಯಾವ್ ಟು ಬಿಹೇವ್ ವೆಲ್ ಇನ್ ದ ಮೀಟಿಂಗ್. ಸಭೆಯಲ್ಲಿ ನಾವು ಚೆನ್ನಾಗಿ ವರ್ತಿಸಬೇಕು. ವಿ ಹ್ಯಾವ್ ಟು ಬಿಹೇವ್ ವೆಲ್ ಇನ್ ದ ಮೀಟಿಂಗ್. ಇಲ್ಲಿ ಬಿಹೇವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಆಲ್ ಆಫ್ ದೆಮ್ ಬಿಹೇವ್ಡ್ ವೆರಿ ವೆಲ್. ಅವರೆಲ್ಲರೂ ತುಂಬಾ ಚೆನ್ನಾಗಿ ವರ್ತಿಸಿದರು. ಆಲ್ ಆಫ್ ದೆಮ್ ಬಿಹೇವ್ಡ್ ವೆರಿ ವೆಲ್. ಇಲ್ಲಿ ಬಿಹೇವ್ಡ್ ವರ್ಬಿನ ಎರಡನೇ ರೂಪ. ಡಿಸ್ಪೈಟ್ ಹರ್ ಆಂಗರ್ ಶಿ ಹ್ಯಾಡ್ ಬಿಹೇವ್ಡ್ ವೆರಿ ರೀಸನೇಬ್ಲಿ.
ಅವಳ ಕೋಪದ ಹೊರತಾಗಿಯೂ ಅವಳು ತುಂಬ ಸಮಂಜಸವಾಗಿ ವರ್ತಿಸಿದ್ದಳು. ಡಿಸ್ಪೈಟ್ ಹರ್ ಆ್ಯಂಗರ್ ಶಿ ಹ್ಯಾಡ್ ಬಿಹೇವ್ಡ್ ವೆರಿ ರೀಸನೇಬ್ಲಿ. ಇಲ್ಲಿ ಬಿಹೇವ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಸಮ್ಟೈಮ್ಸ್ ರಾಜು ಬಿಹೇವ್ಸ್ ಲೈಕ್ ಅ ಚೈಲ್ಡ್. ಕೆಲವೊಮ್ಮೆ ರಾಜು ಮಗುವಿನಂತೆ ವರ್ತಿಸುತ್ತಾನೆ. ಸಮ್ಟೈಮ್ಸ್ ರಾಜು ಬಿಹೇವ್ಸ್ ಲೈಕ್ ಅ ಚೈಲ್ಡ್. ಇಲ್ಲಿ ಬಿಹೇವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಹೌ ಈಸ್ ಯುವರ್ ನ್ಯೂ ಡಾಗ್ ಬಿಹೇವಿಂಗ್? ನಿಮ್ಮ ಹೊಸ ನಾಯಿ ಹೇಗೆ ವರ್ತಿಸುತ್ತಿದೆ? ಹೌ ಈಸ್ ಯುವರ್ ನ್ಯೂ ಡಾಗ್ ಬಿಹೇವಿಂಗ್? ಇಲ್ಲಿ ಬಿಹೇವಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಬಿಲೀವ್ ಅಂದರೆ ನಂಬು. ಬಿಲೀವ್ ಅಂದರೆ ನಂಬು. ಬಿಲೀವ್ V1 ರೂಪ. ಬಿಲೀವ್ನ V2 ರೂಪ ಬಿಲೀವ್ಡ್, V3 ರೂಪ ಬಿಲೀವ್ಡ್, ಎಸ್ ರೂಪ ಬಿಲೀವ್ಸ್, ING ರೂಪ ಬಿಲೀವಿಂಗ್. ಸರಿನಾ? ಡೋಂಟ್ ಬಿಲೀವ್ ಹಿಮ್, ಹಿ ಈಸ್ ಅ ಚೀಟ್. ಅವನನ್ನು ನಂಬಬೇಡಿ, ಅವನು ಮೋಸಗಾರ. ಡೋಂಟ್ ಬಿಲೀವ್ ಹಿಮ್, ಹಿ ಈಸ್ ಅ ಚೀಟ್. ಇಲ್ಲಿ ಬಿಲೀವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ನೆವರ್ ಬಿಲೀವ್ಡ್ ಹರ್. ಅವನು ಅವಳನ್ನು ಎಂದಿಗೂ ನಂಬಲಿಲ್ಲ. ಹಿ ನೆವರ್ ಬಿಲೀವ್ಡ್ ಹರ್. ಇಲ್ಲಿ ಬಿಲೀವ್ಡ್ ಅನ್ನುವಂಥದ್ದು ವರ್ಬಿನ ಎರಡನೇ ರೂಪ. ದ ಮಿನಿಸ್ಟರ್ ವಾಸ್ ಬಿಲೀವ್ಡ್ ಟು ಬಿ ಟ್ರೂತ್ಫುಲ್. ಮಂತ್ರಿಯು ಸತ್ಯವಂತನೆಂದು ನಂಬಲಾಗಿತ್ತು. ದ ಮಿನಿಸ್ಟರ್ ವಾಸ್ ಬಿಲೀವ್ಡ್ ಟು ಬಿ ಟ್ರೂತ್ಫುಲ್. ಇಲ್ಲಿ ಬಿಲೀವ್ಡ್ ಅನ್ನುವಂಥದ್ದು ವರ್ಬಿನ ಮೂರನೇ ರೂಪ. ಹಿ ಬಿಲೀವ್ಸ್ ಇನ್ ರೀಇನ್ಕಾರ್ನೇಷನ್. ಅವರು ಪುನರ್ಜನ್ಮವನ್ನು ನಂಬುತ್ತಾರೆ. ಹಿ ಬಿಲೀವ್ಸ್ ಇನ್ ರೀಇನ್ಕಾರ್ನೇಷನ್. ಇಲ್ಲಿ ಬಿಲೀವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಆಯ್ತಾ? ರೀಇನ್ಕಾರ್ನೇಷನ್ ಅಂದರೆ ಪುನರ್ಜನ್ಮ ಅಂತ ಅರ್ಥ. ಸರಿನಾ? ಬಿಲೀವಿಂಗ್ ಎವ್ರಿ ಒನ್ ಈಸ್ ಫೂಲಿಶ್. ಎಲ್ಲರನ್ನೂ ನಂಬುವುದು ಮೂರ್ಖತನ. ಬಿಲೀವಿಂಗ್ ಎವ್ರಿ ಒನ್ ಈಸ್ ಫೂಲಿಶ್. ಇಲ್ಲಿ ಬಿಲೀವಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಇಲ್ಲಿ ಬಿಲೀವಿಂಗ್ ಅನ್ನುವಂಥದ್ದು ಜೆರಂಡ್ ಆಗಿ ಉಪಯೋಗವಾಗಿದೆ. ಸರಿನಾ?